ಸಿಐಟಿಯು ಹಾಗೂ ಸಿಡಬ್ಲ್ಯೂಎಫ್ಐ ಸಂಘಟನೆಗಳು ಅಸಂಖ್ಯಾತ ಕಾರ್ಮಿಕರ ರೈತರ ಕುಟುಂಬಗಳಿಗೆ ಶಕ್ತಿ ತುಂಬಿದೆ ಎಂದು ಮುಖಂಡ ಗುನ್ನಳ್ಳಿ ರಾಘವೇಂದ್ರ ನುಡಿದರು. ಅವರು ಜೂನ್ 23ರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಜರುಗಿದ ಸಿಐಟಿಯು 3ನೇ ಸಮ್ಮೇಳನದಲ್ಲಿ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದರು. ತಾವು ಬಾಲ್ಯದಿಂದಲೂ ಜೀವನೋಪಾಯಕ್ಕಾಗಿ ಬಡಿಗೆ ಕಸವನ್ನ ಕಾಯಕವನ್ನಾಗಿ ನಿರ್ವಹಿಸುತ್ತಿದ್ದು, ಕಳೆದ ಹಲವು ವರ್ಷಗಳ ಹಿಂದೆಯಷ್ಟೇ ಸಿಐಟಿಯು ಸಂಘಟನೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವುದಾಗಿ ತಿಳಿಸಿದರು. ಅಂದಿನಿಂದ ಈವರೆಗೆ ಸಂಘಟನೆ ಅಸಂಖ್ಯಾತ ಕುಟುಂಬಗಳಿಗೆ ಜೀವಶಕ್ತಿ ತುಂಬಿದೆ. ಕಾರ್ಮಿಕರು ಸರ್ಕಾರದ ಸೌಕರ್ಯಗಳನ್ನು ಹೊಂದಲು ಕಾರಣವಾಗಿದೆ. ಸಂಘಟನೆ ಕಾರ್ಮಿಕರನ್ನು ಮಾತ್ರವಲ್ಲ, ಅವರ ಕುಟುಂಬ ಸದಸ್ಯರ ಯೋಗಕ್ಷೇಮ ಕೂಡ ಹಗಲಿರುಳು ಶ್ರಮಿಸುತ್ತಿದೆ. ಈ ನಿಟ್ಟಿನಲ್ಲಿ ಸಂಘಟನೆಯ ಎಲ್ಲ ಮುಖಂಡರ ಪಾತ್ರ ಮಹತ್ವದ್ದಾಗಿದೆ ಎಂದರು. ತಾವು ಬಡಿಗೇರ್ ಗುನ್ನಳ್ಳಿ ರಾಘವೇಂದ್ರ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದೆ. ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಾಗಿನಿಂದ ಸಮಾಜದಲ್ಲಿ ಕಾರ್ಮಿಕರ ಮುಖಂಡ ಎಂಬ ಸ್ಥಾನವನ್ನು ಸಂಘಟನೆ ನೀಡಿದೆ. ಈ ನಿಟ್ಟಿನಲ್ಲಿ ಸಂಘಟನೆಯ ರಾಜ್ಯದ ಎಲ್ಲ ಮುಖಂಡರು, ಜಿಲ್ಲೆಗಳ ಮುಖಂಡರು, ತಾಲೂಕಿನ ಪ್ರತಿಯೋರ್ವ ಕಾರ್ಮಿಕರ ಸಹಕಾರ ಅನನ್ಯವಾದದ್ದು ಎಂದರು. ಕಾರಣ, ಕಾರ್ಮಿಕರೆಲ್ಲರೂ ಸಂಘಟನೆಗೆ ಒತ್ತು ಕೊಡಬೇಕಿದೆ. ಆಗ ಸಂಘಟನೆ ಕಾರ್ಮಿಕರ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತದೆ ಎಂದರು. ಇಲ್ಲಿ ಸಂಘಟನೆ ನಮಗೇನು ಕೊಟ್ಟಿದೆ ಅನ್ನುವುದಕ್ಕಿಂತ ಸಂಘಟನೆಗೆ ನಾವೇನು ಕೊಟ್ಟಿದ್ದೇವೆ ಎಂಬ ಪ್ರಶ್ನೆಯನ್ನು ಎಲ್ಲರೂ ಪ್ರಶ್ನೆ ಮಾಡಿಕೊಳ್ಳಬೇಕಿದೆ ಎಂದರು. ನಮ್ಮ ಹಕ್ಕೊತ್ತಾಯಗಳನ್ನು ಸರ್ಕಾರ ನೀಡಬೇಕೆಂದರೆ ಮೊದಲು ಕಾರ್ಮಿಕರೆಲ್ಲರೂ ಸಂಘಟಿತರಾಗಬೇಕಿದೆ. ಅದಕ್ಕಾಗಿ ಪ್ರತಿ ಗ್ರಾಮದಲ್ಲಿ ಗ್ರಾಮ ಘಟಕಗಳನ್ನು ಅಸ್ತಿತ್ವಕ್ಕೆ ತರಬೇಕಿದೆ ಮತ್ತು ಸಂಘಟನೆ ಕರೆ ನೀಡಿದಾಗ ಹೋರಾಟಗಳಲ್ಲಿ ಭಾಗವಹಿಸಬೇಕು ಎಂದರು. ಕಾರ್ಮಿಕರ ಮುಖಂಡರು ಹಾಗೂ ಹೋರಾಟಗಾರರು ವಕೀಲರಾದ ಸಿ ವಿರೂಪಾಕ್ಷಪ್ಪ, ಜಿಲ್ಲಾ ಕಾರ್ಯದರ್ಶಿ ಮುಖಂಡರಾದ ಯಲ್ಲಾಲಿಂಗ, ಜಿಲ್ಲಾ ಮುಖಂಡರಾದ ಹೇಮಂತ್ ನಾಯಕ್ ಮಾತನಾಡಿದರು. ಸಂಘಟನೆಯ ಅಧ್ಯಕ್ಷರಾದ ಕರಿಯಪ್ಪ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖಂಡರಾದ ನಬಿ ಸಾಹೇಬ್, ಮಹಿಳಾ ಮುಖಂಡರಾದ ಕಂಪ್ಳಮ್ಮ ವೇದಿಕೆಯಲ್ಲಿ ಇದ್ದರು. ಹೂಲೆಪ್ಪ, ಮರುಳಸಿದ್ದಪ್ಪಾಚಾರಿ, ಮಹಮ್ಮದ್ ಸಾಬ್, ಶ್ರೀಧರ್ ಆಚಾರಿ, ಮಾರೇಶ್, ರಾಮಣ್ಣ ಬ್ರಹ್ಮಚಾರಿ, ಹೇಮಣ್ಣ, ಅಜ್ಜಪ್ಪಚಾರಿ, ಬಸವರಾಜ್, ರವಿಚಂದ್ರ, ವೆಂಕಟೇಶ್, ಬೋರಯ್ಯ ಸೇರಿದಂತೆ ತಾಲೂಕಿನೆಲ್ಲೆಡೆಗಳಿಂದ ಆಗಮಿಸಿದ್ದ ವಿವಿಧ ಗ್ರಾಮ ಘಟಕಗಳ ಕಾರ್ಮಿಕ ಪದಾಧಿಕಾರಿಗಳು, ನೂರಾರು ಸದಸ್ಯ ಕಾರ್ಮಿಕರು ಮತ್ತು ಮಹಿಳಾ ಕಾರ್ಮಿಕರು ಸಮ್ಮೇಳನದಲ್ಲಿ ಭಾಗವಹಿಸಿದ್ದರು. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ಆ ತನಿಖೆ ಆಗ್ತೋ ಮತ್ತೆ ಅದನ್ನ ಹೊರಗಡೆ ರಿಪೋರ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಇವತ್ತು ಕೋವಿಡ್ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಲೂಟಿ ಆಗಿ ಇವತ್ತು ಅವ್ರನ್ನ ತನಿಖೆ ಮಾಡಿ ಏನಾದ್ರು ಒಂದಿಷ್ಟು ಸೀರಿಯಸ್ ಆದ್ರೆ ಇವತ್ತು ಅವತ್ತಿನ ಮಿನಿಸ್ಟ್ರು ಎಲ್ಲರೂ ಭಾಗವಹಿಸ್ತಿರ್ಬೋದು. ಅಂದ್ರೆ ಸುಮ್ಮನೆ ಹೆಸರುಗಳ ಈಗ ಎಲೆಕ್ಷನ್ ಬಂದ ಒಳ್ಳೆ ಜೋರು ಒಂದು 3 ತಿಂಗಳು ಅವ ವೋಟ್ ಹಾಕೋ ಟೈಮ್ನಲ್ಲಿ ನಿನಗಾಕು ನಿನಗಾಕು ಎಂಬ ಸಲುವಾಗಿ. ಆದ್ರೆ ಮತ್ತೆ ಅದಾದ್ಮೇಲೆ ಮತ್ತೆ ಅದೇ ಗತಿ, ನಮ್ಮ ಪರಿಸ್ಥಿತಿ ಇದೇ ಗತಿ. ಬಂಧುಗಳೇ, ನಾನು ಇವೆಲ್ಲ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಾವು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ 3 ವರ್ಷ ದಿವಸ ಬರ್ತಾ ಇಲ್ಲ. 2021ರಿಂದ 25 ಈಗಾಗಲೇ ಸ್ಕಾಲರ್ಶಿಪ್ ಬರ್ತಾ ಇಲ್ಲ. ಈಗಾಗಲೇ ಅವರು ಜಿಲ್ಲೆಯಲ್ಲಿ ಲೀಸ್ಟ್ ಮಾಡಿ ಜಿಲ್ಲಾ ವಾರ ಪಟ್ಟಿಯನ್ನ ಕಳಿಸಿದ್ದಾರೆ. ನೀವು ಅದನ್ನ ಇವತ್ತು ಪಟ್ಟಿಯನ್ನ ತಿಳ್ಕೊಂಡು ನಿಮ್ಮ ಕೂಡ್ಲಿ ವಿಭಾಗದಲ್ಲಿ ಎಷ್ಟು ಜನಿಗೆ ಸ್ಕಾಲರ್ಶಿಪ್ ಬಂದೈತೆ ಅಂತ ಹೇಳಿ ನೋಡ್ಕೋಬೇಕು. ಇಲ್ಲಿರುವಂತ ನಿಮ್ಮ ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಅದನ್ನ ರಿಪೋರ್ಟ್ ಮಾಡ್ಬೇಕು. ಹಳ್ಳಿ ಬಂದು ನಿಮ್ಮ ಹಳ್ಳಿಯಲ್ಲಿ ಎಷ್ಟು ಜನ ಸ್ಕಾಲರ್ಶಿಪ್ ಅರ್ಜಿ ಹಾಕಿರಿ, ಅಕ್ಲಾಸ್ಮೆಂಟ್ಗಳನ್ನ ಮಗಳಾಗಿ ಇಟ್ಕೋಬೇಕು. ಆ ಲೀಸ್ಟ್ ಅನ್ನ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು. ಆಗಿತ್ತು ಅಂತ ಹೇಳ್ತದ, ಬರ್ತಾ ಇಲ್ಲ, ಯಾರಿಗೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅದನ್ನ ನಾವು ಇವತ್ತು ಮತ್ತೆ ಇಲ್ಲಿರುವಂತ ಶಾಸಕರಿಗೆ ಮತ್ತೆ ಸಚಿವರಿಗೆ, ಕಾರ್ಮಿಕ ಜಿಲ್ಲಾಧಿಕಾರಿಗಳಿಗೆ, ಇಲ್ಲಿರುವಂತ ನಿರೀಕ್ಷಕರಿಗೆ ನಾವು ಲೆಟರ್ ಅನ್ನ ಕೊಟ್ಟು ಮತ್ತೆ ನಾವು ಹಾಕ್ಸ್ಕೊಳ್ಬೇಕಾಗಿದೆ. ಅಂದ್ರೆ ಹೋರಾಟದ ಮೂಲಕ ಹಾಕ್ಸ್ಕೊಳ್ಬೇಕಾಗಿದೆ. ಮದುವೆ ವಯಸ್ಸಾದ ಬರ್ತಾ ಇಲ್ಲ, 6 ತಿಂಗಳು 8 ತಿಂಗಳು ಕಾಮ್ರೇಡ್ ಪಾಪ ಒಂದು ಕಟ್ಟಡ ಕಾರ್ಮಿಕರ 3ನೇ ತಾಲೂಕು ಸಮ್ಮೇಳನದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಆದಂಥ ಕರಿಯಣ್ಣವರೇ, ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಹಳ್ಳಿಯಿಂದ ಹಿಡಿದು ಡೆಲ್ಲಿವರೆಗೆ ಏನೇನು ಸಮಸ್ಯೆಗಳಿದ್ದಾವೆ ಅವೆಲ್ಲ ವಿಚಾರಗಳನ್ನು ಹಂಚಿಕೊಂಡಿರ್ತಕ್ಕಂಥ ಯಲ್ಲಲಿಂಗ ಅವರೇ, ನಿಮ್ಮನ್ನೆಲ್ಲ ಸಂಘಟಿಸಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ತಾಲೂಕು ಘಟಕದ ಕಾರ್ಯದರ್ಶಿ ಆದಂಥ ಗುನ್ನಳ್ಳಿ ರಾಘಣ್ಣ ಅವರೇ, ಹೇಮಂತ್ ನಾಯಕ್ ಅವರೇ, ನಬಿಸಾಬ್ ಅವರೇ, ಕಮಲಮ್ಮ ಅವರೇ, ಹಾಗೂ CPM ಪಕ್ಷದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚಂದ್ರ ಅವರೇ,
ದೃಶ್ಯ ಮಾಧ್ಯಮದ ಗೆಳೆಯರೇ ಹಾಗೂ ನನ್ನೆಲ್ಲ ಕಟ್ಟಡ ಕಾರ್ಮಿಕ ಸಹೋದರ ಸಹೋದರಿಗೆ, ನಿಮ್ಮವು ಅನೇಕ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡತಕ್ಕಂಥ ಸಂಘಟನೆ ಇದು CWFI ಅಂತ ಹೇಳಿ, ಕನ್ಸ್ಟ್ರಕ್ಷನ್ ಆಫ್ ವರ್ಕರ್ಸ್ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ. ಇಡೀ ಭಾರತ ದೇಶದಲ್ಲಿ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳನ್ನು ಇಟ್ಕೊಂಡು ಹಳ್ಳಿಯಿಂದ ಡೆಲ್ಲಿವರೆಗೆ ಹೋರಾಟ ಮಾಡ್ತಕ್ಕಂಥ, ಹೋರಾಟ ಮಾಡಿ ಹೆಚ್ಚಿನದಾಗಿ ಪರಿಹಾರ ಕೊಡಿಸಿರ್ತಕ್ಕಂಥ ಇಡೀ ದೇಶದಲ್ಲಿ ಯಾವುದಾದ್ರು ಸಂಘಟನೆ ಇದ್ರೆ ಅದು CITUನ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ CWFI ಸಂಘಟನೆ. ಸಮಸ್ಯೆಗಳೇನು? ಎಲ್ಲ ಸಮಸ್ಯೆಗಳು ಇದಾವೆ. ನನಗೂ ಸಮಸ್ಯೆ ಐತೆ, ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ಒಬ್ಬೊಬ್ಬ ಸಮಸ್ಯೆ ಇದೆ. ನಿಮಗೆಲ್ಲ ಸಮಸ್ಯೆಗಳು ಇದಾವೆ. ಇವತ್ತೇನೇನೋ ಆಸೆಗಳು ಇಟ್ಕೊಂಡೆಲ್ಲ ಬಂದ್ಬಿಟ್ಟಿದೆ. ನಿಮ್ಮ ಸಮಸ್ಯೆಗಳು ಕೇಳಬೇಕಂದ್ರೆ ದೊಡ್ಡ ಕಥೆ ಐತಿ. ಈ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಸಮ್ಮೇಳನ ಇದು 3 ವರ್ಷಕ್ಕೊಮ್ಮೆ ಸಮ್ಮೇಳನ ನಡೀತಾ ಇದೆ. ನಿಮ್ಮ ಸಮಸ್ಯೆಗಳು 3 ವರ್ಷದಲ್ಲಿ ಏನೇನು ಸಮಸ್ಯೆಗಳನ್ನು ಚರ್ಚೆ ಮಾಡಿದಿರಿ, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡಿದ್ದೀರಿ ಅಂತೇಳಿ ಹಳ್ಳಿಲಿಂದ ಹಿಡಿದು ಡೆಲ್ಲಿವರೆಗೆ ಈ ಸಮಸ್ಯೆಗಳನ್ನು ತೆಗೆದುಕೊಂಡು ನಿರ್ಣಯಗಳನ್ನು ತೆಗೆದುಕೊಂಡು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇದ್ರೆ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೊಡ್ತಕ್ಕಂಥದ್ದು, ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬಗೆಹರಿಸವಿದ್ರೆ ಕೇಂದ್ರ ಸರ್ಕಾರಕ್ಕೆ ಮೋದಿಯವರಿಗೆ ನಮ್ಮ ನಿರ್ಣಯಗಳನ್ನು ಸಲ್ಲಿಸ್ತಕ್ಕಂಥದ್ದು. ಇದು ನಮ್ಮದು ಒಂದು ಕಾನೂನುಬದ್ಧವಾಗಿ, ಒಂದು ಶಿಸ್ತುಬದ್ಧವಾಗಿ ನಡೀತಕ್ಕಂಥ ಸಂಘಟನೆ. ನೀವೆಲ್ಲ ಫೋನ್ ಮಾಡ್ತೀರಿ, ರಾಘಣ್ಣಗೂ ಸಾಕಷ್ಟು ಮಾಡ್ತಿರ್ತೀರಿ, ಯಾಕಂದ್ರೆ ಅದು ಚಾಲ್ತಿಯಲ್ಲ. ರಾಘಣ್ಣ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಶ್ರಮಜೀವಿಗಳು, ಇವತ್ತು ಕಟ್ಟಡ ಕಾರ್ಮಿಕರ ಸಮ್ಮೇಳನ ನಮ್ಮ ವಕೀಲರು ಹೇಳಿದ್ರು, ರಾಘಣ್ಣರು ಭಾಳ ಫೋನ್ ಮಾಡ್ತಾರೆ ನಿಮಗೆಲ್ಲ. ಒಬ್ಬೊಬ್ಬರಿಗೆ ಎಷ್ಟು ಸಲ ಫೋನ್ ಮಾಡಿದ್ರೆ ನನಗೆ ಗೊತ್ತು, ಮತ್ತು ಅದನ್ನೆಲ್ಲ ಬರ್ಕೋಬೇಕಾಗತ್ತೆ. ಎಷ್ಟೆಷ್ಟು ಸಲ ಫೋನ್ ಮಾಡಿದಂತ ಬರ್ಕೊಂಡು ಮೆಂಟಲ್ ಆಗ್ಬೇಕಾಗತ್ತೆ. ಇವತ್ತು ಸಮ್ಮೇಳನ ಯಾಕೆ ಮಾಡ್ತೀವಿ? ಸಮ್ಮೇಳನ ನಮ್ಮ CITU CWFI ಭದ್ರತೆಗಾಗಿ, ನಿಮ್ಮ ಭದ್ರತೆಗಾಗಿ ಇಡೀ 3 ವರ್ಷಕ್ಕೊಂದ್ಸಲ ಸಮ್ಮೇಳನ. 3 ವರ್ಷಕ್ಕೊಂದೊಂದ್ಸಲ ಸಮ್ಮೇಳನ ಯಾಕೆ ಮಾಡ್ತೀವಪ್ಪ ಅಂದ್ರೆ, ಇವಾಗ ಕಾಮ್ರೇಡ್ ಹೇಳಿದ್ವಿ, ನಮ್ಮಲ್ಲಿ ಇರ್ತಕ್ಕಂಥ ಮೆಂಬರ್ಶಿಪ್ ಆಗಿರ್ಬೋದು ಮತ್ತು ಎಲ್ಲ ಏನೇನು ಕಾರ್ಯಕ್ರಮಗಳು ಮಾಡಿದ್ವಿ ಅವೆಲ್ಲ ವರದಿ ಒಪ್ಪಿಸ್ಬೇಕು. ನಾವು ವರದಿ ಎಲ್ಲ ರೆಡಿ ಮಾಡಿವಿ. ನಮ್ಮ ಶ್ರೀಧರ ಮಂಡನೆ ಮಾಡ್ತಾರೆ ನಮ್ಮ ಭಾಷಣ ಮುಗಿದ ಮೇಲೆ. ಇವತ್ತು ನಾವು ಏನು ಮಾಡ್ತಿದ್ದೀವಿ ಕೂಡ್ಲಿಗೆ, ನಮ್ಮ ವಕೀಲರು ಈಗ 10 ವರ್ಷದ ಕೆಳಗ ಒಂದು ಬೌದ್ಧ ರ್ಯಾಲಿ ಮಾಡಿದ್ವಿ, 1000 ಜನ ಸೇರಿಸಿ ರ್ಯಾಲಿ ಮಾಡಿದ್ವಿ. ನಮ್ಮೂರಲ್ಲಿ ಕಟ್ಟಡ ಕಾರ್ಮಿಕರ ಆಫೀಸ್ ಇದ್ದಿಲ್ಲ. ಅವತ್ತು ಕಟ್ಟಡ ಕಾರ್ಮಿಕರ ಆಫೀಸ್ ಇದೇ ಸಂತೋಷ್ ಲಾಡ್ ಸಚಿವರಾಗಿತ್ತು. ನೀನು ಆಫೀಸ್ ನಮ್ಮೂರಿಗೆ ಬೇಕೇ ಬೇಕಂತೇಳಿ ಅವತ್ತು ನಾವು ಸ್ಟ್ರೈಕ್ ಮಾಡಿದ್ದಕ್ಕೆ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ, ಕೊಟ್ಟೂರು ತಾಲೂಕಿನಲ್ಲಿ ಆಫೀಸ್ ಆಯಿತು, ಅಗರಿಗೊಂಡ್ರಳ್ಳಿ ಆಫೀಸ್ ಆಯಿತು. ತಾಲೂಕಿಗೆ ನಮ್ಮ ಏನು ವಿಜಯನಗರ ಜಿಲ್ಲಾ ತಾಲೂಕಿಗೆ ಆಫೀಸ್ಗಳಾದವು. ಯಾಕಾಯ್ತು? ಎದಕ್ಕೆ ಆಯ್ತು? ಹೋರಾಟದಿಂದ ಆಯ್ತು. ಸರ್, ಕಟ್ಟಡ ಕಾರ್ಮಿಕರ ಸೌಲಭ್ಯಗಳು ಯಾರಿಗೆ ಸಿಕ್ಕಿಲ್ಲ ಸರ್, ಇದು ಸುಳ್ಳು ಅಂತ ನಾನು ವಾದಿ ಮಾಡಿದೆ ವಕೀಲರ ಹತ್ರ. ಸತ್ಯವಾದ ಮಾತು ಸುಳ್ಳು ವಾದಿ ಮಾಡಿದ್ದೆ. ಇಲ್ಲ ರಗಣ ಇದಾವೆ, ಅದನ್ನ ನಾವು ಹೋರಾಟದ ಮೂಲಕ ತಗೋಬೇಕು, ಬಾ ಬಾ ಅಂತಂದೇಳಿ ನಾನು ಅಲ್ಲಿ ಆಫೀಸ್ ಮಾಡಿದ್ವಿ. ಗೊತ್ತೈತಲ್ಲ ನಿಮ್ಗೆ? ಆಫೀಸ್ ಮಾಡಿದ್ವಿ ಗೊತ್ತೈತಲ್ಲ? ಆ ಆಫೀಸಿನಲ್ಲಿ ಆಫೀಸ್ ಮಾಡಿದಾಗ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ನಾನು ಒಂದು ಸದಸ್ಯನ ಕೂಡ ಆಗಿರೋದಿಲ್ಲ. ಆಫೀಸಿನಲ್ಲಿ ಕಸ ಬೆಳಕಾಗ್ತಿದ್ದೆ ನಾನು. ನನ್ನ ಆಫೀಸಿನಲ್ಲಿ ರಗಣ ನಿನ್ನಿಂದ ಮಾಡ್ಕೊಂತಿರೋ ಅಂತಂದೇಳಿ ವಕೀಲರು ನೋಡಿದ್ರು ಕೊಟ್ಟಿರೋದನ್ನ ಮನೆಗೆ ತಗೊಂಡೋಗಿ ಬಾಳೆ ಮಾಡ್ತಿದ್ವಿ ನಾವು. ಉಪವಾಸ. ಒಳ್ಳೆ ನಂಬರ್ 1 ಕಾರ್ಪೆಂಟರ್ ನಾನು. ಇಂಥವೆಲ್ಲ ಮಾಡತಕ್ಕಂಥ ಕಾರ್ಪೆಂಟರ್ ನಾನು. ಬಸ್ ಸ್ಟ್ಯಾಂಡ್ ಒಳಗೆ ಏನು ಅಂಗಡಿಗಳು ಇದಾವಲ್ಲ ಅವೆಲ್ಲ ಅಂಗಡಿಗಳು ಮಾಡಿರ್ತಕ್ಕಂಥ ನಾನು. ಬಟ್ಟೆ ಅಂಗಡಿ ಇದಾವಲ್ಲ ಬಟ್ಟೆ ಅಂಗಡಿ ಮಾಡಿರ್ತಕ್ಕಂಥ ನಾನು. ಕೂಡ್ಲಿಗಿ ಸಮಿತಿ 3ನೇ
ಕೂಡ್ಲಿಗಿ ಹಾಗೂ ಈ ವೇದಿಕೆ ಮೇಲೆ ಆಸನಾಗಿರುವಂಥ ಎಲ್ಲರಿಗೆ ಸ್ವಾಗತ ಕೋರ್ತಾ, ಹಾಗೆ ಮುಂಭಾಗಿರೋ ಕಟ್ಟಡ ಕಾರ್ಮಿಕರನ್ನ ಸಹೋದರಿ ಬಂಧುಗಳೇ ಎಲ್ಲರಿಗೆ ಸ್ವಾಗತ ಕೋರ್ತಾ, ಇವತ್ತು ಮೂರನೇ ಸಮ್ಮೇಳನ ನಡೆಸ್ಬೇಕಂತಂದ್ರೆ ಇಷ್ಟು ಜನ ಅಂದರೆ ಸಾಕಾಗಲ್ಲ. ಒಂದು ಸಮ್ಮೇಳನ ಮಾಡ್ತೀವಿ ಅಂದರೆ ಒಂದು 500ರಿಂದ 1000 ಜನ ಇರಬೇಕು. ಒಂದು ತಾಲೂಕು ಸಮ್ಮೇಳನ, ಒಂದು ಕಾಲದಲ್ಲಿ ಒಂದು ಜಿಲ್ಲಾ ಸಮ್ಮೇಳನ ಇಲ್ಲೇ ನಡೀತು. ಸಾವಿರಾರು ಸಂಖ್ಯೆ ಬಂದಿದ್ರು. ರಾಗಣ್ಣ ಕರೆಸಿದ ಎಲ್ಲ ಕಡೆಯಿಂದ, ಎಲ್ಲ ಹಳ್ಳಿ ಕಡೆಯಿಂದ ಸಾವಿರಾರು ಜನ ಅಂದರೆ 1000 ಜನ ಬಂದಿದ್ರು. ಆ ಥರ ಇತ್ತಂತಂದ್ರೆ ಮಾತ್ರ, ಆ ಗುಂಪಿತ್ತಂದ್ರೆ ಮಾತ್ರ ಈಗ ಇಷ್ಟೊತ್ತಕನ ನಮ್ಮ ವಕೀಲ್ ಸಾಹೇಬರು, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾತಾಡಿದ್ರಲ್ಲ, ಅದೆಲ್ಲ ಪಡೆಯಲಿಕ್ಕೆ ತಗೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ನಾವು ಈ ತರ ಒಂದು ಸಮ್ಮೇಳನ ಮಾಡಿವಂತಂದ್ರೆ ಒಂದು 100 ಜನನೋ 150 ಜನನೋ 60 ಜನನೋ 70 ಜನ ಅಂತಂದ್ರೆ ಯಾವ ಸೌಲಭ್ಯವನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಬಂಧುಗಳೇ. ಯಾಕಂತಂದ್ರೆ ಈ ಸೌಲಭ್ಯವನ್ನು ಏನ್ ಮಾಡ್ತಿದ್ದಾರೆ ಅಂದ್ರೆ ಇವತ್ತಿನ ದಿವಸ ಹೆಸರಿಗೆ ಮಾತ್ರ ನಮಗೆ ಸೌಲಭ್ಯ, ಇಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ ಅಂತ ಅದೆಲ್ಲ ಬರೀ ಕಮಿಷನ್ ಮೇಲೆ ನಡೆಯುತ್ತೆ. ಮಂಡಳಿಯಿಂದ ಹಿಡಿದು ನಮ್ಮ ಡಿಒ ಆಪರೇಟರ್ಗಳು ಇರ್ತಾರ, ಅಲ್ಲಿ ತನಕ ನಾವು ಕಮಿಷನ್ ಇದರಲ್ಲಿ ನಡೆಯಕತ್ತೈತಿ. ಈಗ ನಮ್ಮ ಸಂಘಟನೆ, ನಾವು ನಮ್ಮ ರಾಘಣ್ಣವರು, ನಮ್ಮ ಕಾಮ್ರೇಡ್ ಪ್ರಧಾನ ಕಾರ್ಯದರ್ಶಿ ಇಲಲಿಂಗ ಅವರು, ನಮ್ಮ ವಕೀಲ್ ಸಾಹೇಬರು ಎಲ್ಲರೂ ಇಲ್ಲಿ ವಾದ ಮಾಡ್ತೀವಿ. ವಾದ ಮಾಡಿದ್ರೆ ಏನಂತಂದ್ರೆ ನಮ್ಮ ಹಿಂದಗಡೆ ಸಂಘಟನೆ ಜಾಸ್ತಿ ಬಲ, ಜನ ಇಲ್ಲ ಅಂತಂದ್ರೆ ಏನು ಮಾಡಂಗಿಲ್ಲ. 4-5 ಮಂದಿಗೆ ಏನು ಮಾಡಲ್ಲ, ಮುತ್ತಿಗೆ ಹಾಕ್ತೀವಿ ಅಂತೇಳಿ ಕೋಲ್ ಬಡಿ ತಗೊಂಡು ನಿಂತ್ಕೋಬೇಕು ನಾವು. ಅವಾಗ ನಿಜವಾಗ್ಲೂ ಕಾರ್ಮಿಕರಿಗೆ ಏನು ಸಲ್ಲಬೇಕಾದ ಸೌಲಭ್ಯ ನಮಗೆ ದೊರಕುತ್ತದೆ. ಇಲ್ಲ ಅಂತಂದ್ರೆ ಬಂಧುಗಳೇ, ಹಳ್ಳಿಗಳಲ್ಲಿ ನಿಮ್ಮ ಘಟಕದಲ್ಲಿ ಅಲ್ಲಿ ಸಭೆ ಮಾಡ್ಕೊಳ್ಳಿ, ಅಲ್ಲಿ ಸಂಘಟನೆ ಮಾಡ್ಕೊಳ್ಳಿ. 50 ಜನನೋ 20 ಜನನೋ 30 ಜನನೋ ಅಲ್ಲಿ ನಿಮ್ಮಲ್ಲೇ ಮಹಿಳೆಯರು ಪುರುಷರು ಎಲ್ಲ ಸೇರಿ ಒಂದೊಂದು ಹಳ್ಳಿ ಒಂದೊಂದು ಘಟಕದಲ್ಲಿ ಮಾಡ್ಕೊಂಡು ಇಲ್ಲಿ ಕೂಡ್ಲಿಗಿ ತಾಲೂಕು ಸಮಿತಿಗೆ ತಂದಿರಿ ಅಂತಂದ್ರೆ ಸಾವಿರಾರು ಜನ ಇರ್ತೀರಿ. 1000 ಜನ ಸೇರಿ ಒಬ್ಬರು 2 5 ಜನ 10 ಜನ ಬಂದ ಸಂಘಟನೆ ಮಾಡಿ ಅಂತಂದ್ರೆ ಯಾವುದು ಪ್ರಯೋಜನ ಆಗಲ್ಲ ಬಂಧುಗಳೇ. ಇನ್ನೊಂದು ಹೇಳ್ತೀನಿ, ಯಾಕಂತಂದ್ರೆ ಇಲ್ಲಿ ನಮ್ಮ ಕೂಡ್ಲಿಗಿಯಲ್ಲಿ ರಾಘಣ್ಣವರು, ವಕೀಲ್ ಸಾಹೇಬರು ನಿಮಗೆ ಅಂತ ಸಿಕ್ಕಿರೋದಂತಂದ್ರೆ ಲೀಡರ್ಗಳು ಇದ್ರೆ ನಿಮ್ಮ ಪುಣ್ಯ ಅನ್ಕೋಬೇಕು. ಎಷ್ಟು ಜಲ್ದಿ ಬೆಳೆಸ್ತಂತಂದ್ರೆ ನಾವು ಸುಮಾರು ವರ್ಷದಿಂದ ಅಂದ್ರೆ ಹೊಸಪೇಟೆಯಿಂದ ಸ್ಟಾರ್ಟಿಂಗ್ ಬೆಳೆದಿರೋದು. ಹೊಸಪೇಟೆ, ವಿಜಯನಗರ ಜಿಲ್ಲೆ ಮತ್ತೆ ಬಳ್ಳಾರಿ. ಕೂಡ್ಲಿಗಿ ತಾಲೂಕಿನ 3ನೇ ತಾಲೂಕು ಸಮ್ಮೇಳನದ ನಡೀತಾ ಇದೆ. ಈ ಒಂದು ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕೂಡ್ಲಿಗಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸಂಗಾತಿ ಕರಿಯಣ್ಣವರೇ ಮತ್ತು ಕೂಡ್ಲಿಗಿ ತಾಲೂಕಿನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕಾಮ್ರೇಡ್ ಗುನ್ನಾಳಿ ರಾಘವೇಂದ್ರ ಅವರೇ, 2018ರಲ್ಲಿ ಕೂಡ್ಲಿಗಿ ತಾಲೂಕಿನಲ್ಲಿರುವಂತಹ ಕಟ್ಟಡ ಕಾರ್ಮಿಕರಿಗೆ ನ್ಯಾಯ ಸಿಗಬೇಕಿದೆ. ಹಾಗಾಗಿ CA2 ಸಂಘಟನೆ ಕೂಡ್ಲಿಗಿ ತಾಲೂಕಿನಲ್ಲಿ ಬಹಳ ಅತ್ಯಂತ ಅವಶ್ಯಕ ಇದೆ. ಕಾರ್ಮಿಕರಿಗೆ ಧ್ವನಿಯಾಗಲಿಕ್ಕೆ ಬಹಳ ಮುಖ್ಯವಾದಂತ ವಿಚಾರಗಳು ಇಲ್ಲಿ ಬೇಕಾಗಿದೆ ಅಂತೇಳಿ ನಮ್ಮನ್ನ ಕರೆದಿರುವಂತ ಮತ್ತು ವಕೀಲರಾಗಿರ್ತಕ್ಕಂಥ ಕಾರ್ಮಿಕರ ಧ್ವನಿಯಾಗಿರ್ತಕ್ಕಂಥ ಸಂಗಾತಿ ವಿರೂಪಾಕ್ಷಪ್ಪ ಅವರೇ ಮತ್ತು DYFI ಮತ್ತು DHS ಮುಖಂಡರಾಗಿರ್ತಕ್ಕಂಥ ಚಂದ್ರ ಅವರೇ ಮತ್ತು ಆಚಾರ್ಯ ಅವರೇ, ನಬೀಸಾಬ್ ಅವರೇ, ಹುಲಿಯಪ್ಪ ಅವರೇ, ಹನುಮಂತನ್ ಅವರೇ ಮತ್ತು ಪತ್ರಿಕಾ ಮಾಧ್ಯಮದವರೇ ಮತ್ತು ನಮ್ಮ ವಿಜಯನಗರ ಜಿಲ್ಲೆಯ ಮುಖಂಡರಾಗಿರ್ತಕ್ಕಂಥ ಮತ್ತು ಹೊಸಪೇಟೆ ತಾಲೂಕಿನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹೇಮಂತ್ ನಾಯಕ್ ಅವರೇ, ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಬಂಧುಗಳೇ, ಇವತ್ತು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಒಂದು 3ನೇ ಸಮ್ಮೇಳನ ನಡೀತಾ ಇದೆ ಅಂದ್ರೆ ಅದಕ್ಕೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕೂಡ್ಲಿಗಿ ತಾಲೂಕಿನ ಈಗಾಗಲೇ ಹೇಳಿದಂತೆ ವಿರೂಪಾಕ್ಷಪ್ಪ ಅವರು ಮತ್ತೆ KV ಶಿವಶಂಕರಣ್ಣ ಅಂದ್ರೆ ಇವತ್ತು 3ನೇ ಸಮ್ಮೇಳನ ಅಂದ್ರೆ 7 ವರ್ಷಗಳ ಇವತ್ತು ಹಾದಿಯಲ್ಲಿ ಕೂಡ್ಲಿಗಿಯಲ್ಲಿ ಕಟ್ಟಡ ಕಾರ್ಮಿಕ ಸಂಘಟನೆ ಅದು ನಮ್ಮ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಫೆಡರೇಷನ್ ಆಫ್ ಇಂಡಿಯಾ CWF ಅಡಿಯಲ್ಲಿ ಹೋರಾಟಗಳನ್ನು ಕಟ್ಟಿಕೊಂಡು ಇಲ್ಲಿರುವಂತಹ ಕಾರ್ಮಿಕರಿಗೆ ನಿರಂತರವಾದಂತ ಸೌಲಭ್ಯಗಳು ಕೊಡಿಸಲಿಕ್ಕೆ ಒಂದು ಪ್ರಯತ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ ಇವತ್ತು 3ನೇ ಬಾರಿಗೆ ಸಮ್ಮೇಳನ ನಡೀತಿರ್ತಕ್ಕಂಥದ್ದು ಅದು ಬೇರೆ ಬೇರೆ ಸಂಘಟನೆಗಳಲ್ಲಿ ಮತ್ತೆ ಬೇರೆ ಬೇರೆ ಪಾರ್ಟಿಗಳಲ್ಲಿ ಇರಲ್ಲ.
ಅದು CIT ಅಂತಕ್ಕಂಥ ಸೆಂಟರ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ ಅಡಿಯಲ್ಲಿರುವಂತ ಕೆಲವೇ ಸಂಘಟನೆಗಳಿಗೆ ಮಾತ್ರ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಅಂದ್ರೆ ನಮಗೆ ಗೊತ್ತಿರಬೇಕು, ಬೇರೆ ಬೇರೆ ಕಾರ್ಮಿಕ ಸಂಘಟನೆಗಳು, ಬೇರೆ ಬೇರೆ ಪಕ್ಷಗಳು ಇದಾವೆ. ಆದ್ರೂ ಕೂಡ ಅವು ಯಾವ ಕೂಡ ಪ್ರತಿ 3 ವರ್ಷಕ್ಕೊಂಥರ ಸಮ್ಮೇಳನ ಮಾಡ್ತಕ್ಕಂಥದ್ದು,